ಒಂದು ನಗುಮುಖ 10 ಸಮಸ್ಯೆಗಳಿಗೆ ಔಷಧಿ. ಹೌದು, ಇದೇ ಹರುಷದ ಭಾವನೆಗಳೊಂದಿಗೆ ನಾನು ವೈಷ್ಣವಿ ಗಾಂವ್ಕರ್ ಇಂದು ನಿಮ್ಮ ಮುಂದೆ ನನ್ನ ಸಂಸ್ಕೃತಿ ನನ್ನ ಸಂಪ್ರದಾಯ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನಾಡುವ ಮುನ್ನ ತಮ್ಮೆಲ್ಲರಿಗೂ ನನ್ನ ನಮನಗಳನ್ನು ಸಮರ್ಪಿಸುತ್ತೇನೆ. ನನ್ನ ದೇಶ, ನನ್ನ ನಾಡು, ನನ್ನ ಉಸಿರು ಭಾರತ. ಶಾಂತಿ, ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರಿರುವ ದೇಶವಿದು. ಇಷ್ಟು ವಿಶಾಲವಾದ ದೇಶದಲ್ಲಿ ಕೋಟ್ಯಾಂತರ ಜನರ ನಡುವೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳುವ ಹುಮ್ಮಸ್ಸು ನನ್ನದಾಗಿದೆ. ಸಂಸ್ಕೃತಿ ಎಂಬ ಪದ ಕೇಳಿದಾಕ್ಷಣ ಥಟ್ಟನೆ ನೆನಪಾಗುವ ಕೆಲವು ಸಂಗತಿಗಳೆಂದರೆ ಉಡುಪು, ವೇಷಭೂಷಣ, ಆಹಾರ ಅಥವಾ ಭಾಷೆಯ ಸೊಗಸು ಹಾಗೂ ವೈವಿಧ್ಯತೆ ಅಲ್ಲವೇ? ಆದರೆ ಸಂಸ್ಕೃತಿ ಎಂದರೆ ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತವೇ? ಖಂಡಿತವಾಗಿಯೂ ಇಲ್ಲ. ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯಿಂದ ಹರಿದು ಬಂದ ಒಂದು ನಿರ್ಮಲವಾದ ನದಿ ಎಂದರೂ ಅದು ತಪ್ಪಾಗದು. ಈಗ ನೀವೇ ಗಮನಿಸಿ, ಉತ್ತರದಿಂದ ದಕ್ಷಿಣದವರೆಗೂ ನಮ್ಮ ಹಬ್ಬಗಳಲ್ಲಿ, ಆಚರಣೆಗಳಲ್ಲಿ, ಉಡುಗೆ ತೊಡುಗೆ, ಆಚಾರ ವಿಚಾರ ಹೀಗೆ ಅನೇಕ ವೈವಿಧ್ಯತೆಯಲ್ಲಿಯೂ ನಮ್ಮ ಸಂಸ್ಕೃತಿಯ ಏಕತೆ ಅಡಗಿದೆ. ನಮ್ಮ ಪರಂಪರೆಯು ಅನುಭವ, ನೈತಿಕತೆ, ಸಂಸ್ಕಾರ ಹಾಗೂ ಸಕಾರಾತ್ಮಕ ನಡತೆಗಳ ಸಾರ. ಹೀಗಿದ್ದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕುಳಿತು ಮಾಡುವ ಊಟ, ಸಲ್ಲಿಸುವ ಪ್ರಾರ್ಥನೆ, ಗುರು ಹಿರಿಯರಿಗೆ ಕೊಡುವ ಗೌರವ ಹಾಗೂ ತಂದೆ ತಾಯರಿಂದ ಪಡೆಯುವ ಆಶೀರ್ವಾದ ಇವೆಲ್ಲವೂ ನಮ್ಮ ಸಂಪ್ರದಾಯದಿಂದ ಜನ್ಮ ತಾಳಿದ ಮೌಲ್ಯಗಳು. ನಾವೆಲ್ಲರೂ ಹೋಗುವ ದಾರಿ ಬೇರೆ ಬೇರೆಯಾದರೂ ನಮ್ಮೆಲ್ಲರ ಗುರಿ ಒಂದೇ. ಈಗ ನಮ್ಮಲ್ಲಿ ಪ್ರತಿ ತಿಂಗಳು ಯಾವುದಾದರೂ ಹಬ್ಬ ಆಚರಣೆಗಳು ನಡೆಯುತ್ತಲೇ ಇರುತ್ತವೆ. ಆವಾಗ ಹಬ್ಬ, ಶಾಲೆಗೆ ರಜೆ ಸಿಕ್ಕಿತಲ್ಲ ಎಂದು ಖುಷಿ ಪಡುವುದರ ಜೊತೆಗೆ ಆ ಹಬ್ಬ ಆಚರಣೆಗಳ ಸಿರಿತನವನ್ನು ಅರಿತರೆ ನಾವು ಭವ್ಯ ಭಾರತದ ಕಡೆಗೆ ಇಡುವ ಒಂದು ಮುಖ್ಯ ಹೆಜ್ಜೆ ಆಗುತ್ತದೆ. ಆದರೂ ಈಗಿನ ಕಾಲದ ಮಕ್ಕಳು ಮೊಬೈಲ್ ಹಾಗೂ ಅಂತರ್ಜಾಲದ ಬಲೆಗೆ ಸಿಲುಕಿಕೊಂಡು ಅವರಲ್ಲಿ ಸಂಸ್ಕೃತಿಯ ಕಡೆಗಿರುವ ಒಲವು ಕಡಿಮೆ ಆಗುತ್ತಿರುವುದು ದುರದೃಷ್ಟಕರ. ಆದರೆ ಇದರ ಬಗ್ಗೆ ಸಂತಾಪ ವ್ಯಕ್ತಪಡಿಸುವ ಬದಲು ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದು ಅಗತ್ಯವಾಗಿದೆ. ತಂತ್ರಜ್ಞಾನವನ್ನು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸಲು ಉಪಯೋಗಿಸಬೇಕು. ಮಕ್ಕಳಲ್ಲಿ ಎಲ್ಲ ಧರ್ಮಕ್ಕಿಂತ ಮಾನವ ಧರ್ಮವೇ ಶ್ರೇಷ್ಠ ಎಂದು ಕಲಿಸಬೇಕು. ಮಾನವ ಧರ್ಮವನ್ನು ಹಿಡಿದರೆ ಒಬ್ಬ ವ್ಯಕ್ತಿ ನಿಷ್ಠಾವಂತ ಮನುಷ್ಯನಾಗುತ್ತಾನೆ. ಹಾಗಾದಾಗ ಅವನು ಸಂಸ್ಕೃತಿಯುಳ್ಳ ವ್ಯಕ್ತಿಯಾಗುತ್ತಾನೆ. ಹೀಗೆ ನಮ್ಮ ಕೆಲಸ ಕಾರ್ಯಗಳು ಸಮಾಜದಲ್ಲಿ ಸದ್ದು ಮಾಡಬೇಕೋ ಅದೇ ರೀತಿ ನಮ್ಮನ್ನು ನೋಡಿದಾಕ್ಷಣ ನಮ್ಮ ಸಂಸ್ಕೃತಿ ಏನೆಂಬುದು ತಿಳಿದು ಬರಬೇಕು. ಹೇಗೆ ನಮ್ಮ ಆಧಾರ್ ಕಾರ್ಡ್ಗಳಲ್ಲಿ ನನ್ನ ಆಧಾರ್ ನನ್ನ ಗುರುತು ಎಂಬಂತೆ ನನ್ನ ಸಂಸ್ಕೃತಿ ನನ್ನ ಸಂಪ್ರದಾಯ ನನ್ನ ಹೆಮ್ಮೆ ಎಂದು ಮೂಡಿಬರಲಿ ಎಂಬ ಆಶಯಗಳೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ವೈಷ್ಣವಿ, ಫಸ್ಟ್ ಆಫ್ ಆಲ್ ನಾನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಇಂಪ್ರೆಸ್ ಆದೆ. ಸೊ ಎನಿವೇಸ್, ನಮ್ಮ ಜಡ್ಜಸ್ನ ಇಂಪ್ರೆಷನ್ಸನ್ನು ಕೇಳುವ ಮುಂಚೆ ನಿಮ್ಮ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಅಂದರೆ ನನಗೆ ಚಿಕ್ಕದವಳಿರುವಾಗಿಂದ ನನಗೆ ಯಾವುದಾದ್ರೂ ಆ್ಯಕ್ಟರ್ ಆಗಬೇಕು ಅಥವಾ ಹೀಗೆ ಟಿ ವಿ ಮೇಲೆ ಬರಬೇಕು ಅಂತ ತುಂಬ ಆಸೆ ಇತ್ತು. ನಾನೀಗೆ ಮುಂಚೆ ಡ್ಯಾನ್ಸಿಗೆಲ್ಲ ಆಡಿಷನ್ ಕೊಟ್ಟಿದ್ದೆ. ಆವಾಗ 1-2 ರೌಂಡ್ ಸೆಲೆಕ್ಟ್ ಆಗಿ ಮತ್ತೆ ಎಲಿಮಿನೇಟ್ ಆಗಿದ್ದೆ. ಈಗ ಇನ್ನೊಂದು ಚಾನ್ಸ್ ಸಿಗ್ತಾ ಉಂಟು. ಸೊ ಐ ಆಮ್ ಹೋಪಿಂಗ್ ದ ಬೆಸ್ಟ್. ಓಕೆ, ಸೊ ಟಿ ವಿಯಲ್ಲಿ ಬರಬೇಕು ಅಂತ ಹೇಳುವ ಆಸೆ ಚಿಕ್ಕದಿಂದ ಹೆಚ್ಚಿನವರಿಗೆ ಇರ್ತದಂತೆ. ಸೊ ಅದರಲ್ಲಿ ನಿಮಗೂ ಕೂಡ ಆಸೆ ಇತ್ತು, ನೀವು ಕೂಡ ಆಸೆ ಪಟ್ರಿ, ಆ್ಯಂಡ್ ಈಗ ನೀವು ಟಿ ವಿಯಲ್ಲಿ ಬರ್ತಾ ಇದ್ದೀರಾ. ಸೊ ಮುಂದಿನ ಒಂದು ಜರ್ನಿ ಹೇಗಿರ್ತದೆ ಅಂತ ಹೇಳುವುದನ್ನು ನಮಗೆ ಗೊತ್ತಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾವು ಜಡ್ಜಸನ್ನು ಕೇಳುವ. ಸೊ ಶ್ರೇಯಸ್. ಹಲೋ ವೈಷ್ಣವಿ. ಹಾಯ್ ಸರ್. ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ದೀರಿ, ತುಂಬ ನೀಟಾಗಿತ್ತು. ಸೊ ನಾನು ಅದೇ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡ್ತಾ ಇದ್ದೆ. ಎಲ್ಲಿಯೂ ಕೂಡ ಫ್ಲಾ ಅನ್ನೋದು ನನಗಂತೂ ಕಾಣಲಿಲ್ಲ. ಸೊ ತುಂಬ ನೀಟಾಗಿ ಅದು ಪ್ರೆಸೆಂಟ್ ಮಾಡ್ತಾ ಹೋಗಿದ್ರಿ. ಒಂದೇ ಒಂದು ಚೇಂಜಸ್ ಏನಾದರೂ ಮಾಡಲಿಕ್ಕಿದ್ರೆ ಅದು ನೀವು ಕಂಟೆಂಟಲ್ಲಿ ಸ್ವಲ್ಪ ಮಾಡ್ಬೋದು ಅಂತ ಅನಿಸ್ತು. ಯಾಕಂತ ಹೇಳಿದರೆ ನೀವು ಹೇಳಿರುವಂಥ ಟಾಪಿಕ್ಸ್ಗಳನ್ನು ನಾವು ಪರ್ಫೆಕ್ಟಾಗಿ ಇದು ಸರ್ವಧರ್ಮ ಸಮಾನತೆ ಅಂಥ ಟಾಪಿಕ್ಸ್ಗಳಿಗೆ ಫಿಟ್ ಮಾಡ್ಬೋದು. ನನ್ನ ಸಂಸ್ಕೃತಿ ನನ್ನ ಪರಂಪರೆಗೆ ಅದು ಸ್ವಲ್ಪ ಟಚ್ ಆಗ್ತುಂಟು, ಬಟ್ ಅದೇ ಅಲ್ಲ ಆಗ್ತುಂಟು. ಸೊ ಹಾಗಾಗಿ ಕಂಟೆಂಟ್ ಮೇಲೆ ವರ್ಕ್ ಮಾಡುವಂಥದ್ದು ಬಹಳಷ್ಟಿದೆ. ಬಟ್ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅದೆಲ್ಲವೂ ಕೂಡ ಬಹಳ ಚೆಂದ ಇತ್ತು. ತುಂಬ ಒಂದು ಗ್ರೌಂಡೆಡ್ ಆಗಿ ನೀವು ಅದನ್ನು ಮಾತಾಡಿದರೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಲ್ವಿಂದ್ ಆಂಟಿ ಸರ್. ಸರ್ ಟೋಲ್ಡ್ ಯು, ಏನಾದರೂ ಇಂಪ್ರೂವೈಸ್ ಮಾಡಲಿಕ್ಕಿದ್ರೆ ನಿಮ್ಮ ಕಂಟೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಯು ರೈಟ್, ಯು ರೆಫರ್, ಗಿವ್ ಟು ಎ ಎಕ್ಸ್ಪರ್ಟ್, ಆಸ್ಕ್ ದೆಮ್. ಅವ್ರು ಏನು ಹೇಳ್ತಾರೆ ಕೇಳು, ಅವ್ರು ಹೇಳೋದು ಎಲ್ಲ ಕೇಳಬೇಡ. ಮತ್ತು ನಿನಗೆ ಅದು ಬೇಕಾ ಬೇಡವಾ ಅಂತ ಹೇಳಿ ಅದು ರಿಫೈನ್ ಮಾಡು, ದೆನ್ ಪ್ರೆಸೆಂಟ್ ಇಟ್. ಸೊ ವಂಡರ್ಫುಲ್ ಸ್ಪೀಚ್.
ಓಕೆ, ಕಂಟಿನ್ಯೂ ದ ಸೇಮ್ ಥಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸೊ ಜಡ್ಜಸ್ ಕಾಂಪ್ಲಿಮೆಂಟ್ಸ್ ಭಯಂಕರವಾಗಿತ್ತು, ನಿಮಗೆ ಭಾರಿ ಖುಷಿಯನ್ನು ತಂದು ಕೊಡ್ತಾ ಇದೆ. ಹಾಗೆ ವೈಷ್ಣವಿ ಅವರ ಮುಖದಲ್ಲಿ ಮತ್ತಷ್ಟು ನಗೆ ಕಾಣ್ತಾ ಇದೆ. ಸೊ ಕೊನೆಯದಾಗಿ ನಾವು ನಿರ್ಣಯವನ್ನು ಕೇಳಿಯೇ ಬಿಡೋಣ ಅಲ್ವಾ? ಸೊ ನಿರ್ಣಯದ ಬಗ್ಗೆ ಸರ್? ನನ್ನ ಪ್ರಕಾರ ಸೆಲೆಕ್ಟೆಡ್. ಓಕೆ, ಸೊ ಶ್ರೇಯಸ್ ಸರ್? ನಾನು ಇನ್ನು ಬೇರೆ ಏನು ಹೇಳಲಿ, ಸೆಲೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾ, So- ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಸೊ ವೈಷ್ಣವಿ ಅವರೇ, ನೀವು ಸೆಲೆಕ್ಟ್ ಆಗಿದ್ದೀರಾ ನೆಕ್ಸ್ಟ್ ರೌಂಡ್ಗೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.